ಓಕೆ ಸ್ನೇಹಿತರೆ, ವಿ ಆರ್ ಅಫಿಷಿಯಲಿ ಸ್ಟಕ್ ಇನ್ ಬ್ಯಾಂಗ್ಳೂರ್ ಟ್ರಾಫಿಕ್. ಓಕೆ, ಬೆಂಗಳೂರು ಟ್ರಾಫಿಕ್ ಒಳಗೆ ಸಿಕ್ಕಾಕೊಂಡಾಗ ಸಿಗ್ತೀನಿ. ಈಗ ಮ್ಯಾಪ್ಸ್ ಹಾಕೊಳ್ದೆ ನಾನು ಹೆಂಗೆ ಹೋಗ್ತಾ ಇರಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ನನ್ನ ಮುಂದೆ ಇರೋ ಕಾರೇ ನನ್ನ ಗೂಗಲ್ ಮ್ಯಾಪ್. ಇವತ್ತು ಇವ್ರು ಹೆಂಗೆ ಹೋಗ್ತಾರೋ ಅವ್ರ ಹಿಂದೆ ಹೋಗ್ತಾ ಇರೋದಷ್ಟೇ ಅಷ್ಟೇ. ಈ ಟ್ರಾಫಿಕ್ಕಲ್ಲಿ ನಿಂತು ಸಾಕಾಗಿರೋದಕ್ಕೆ ಒಂದು ಮಾತು ಹೇಳ್ತೀನಿ ನಿಮಗೆಲ್ಲ. ನಮ್ಮ ಬೈಕಲ್ಲಿ ನಿಮಿಷ ಇಲ್ಲಿ ರೇಂಜ್ ಇದೆಯಲ್ಲ, ಈ ರೇಂಜು ನಮ್ಮ ಲೈಫಿನ ಎಕ್ಸ್ಪೆಕ್ಟೇಷನ್ ಇದ್ದಂಗೆ. ನಮ್ಮ ಫ್ಯೂಲ್ ಗೇಜ್ ಇದೆಯಲ್ಲ, ಅದು ರಿಯಾಲಿಟಿ ಇದ್ದಂಗೆ. ಇವಾಗ ರೇಂಜು ಕೆಲವೊಂದ್ಸಲ ಜಾಸ್ತಿ ಇರುತ್ತೆ, ಆದರೆ ನಮ್ಮ ಗಾಡಿ ಆ ರೇಂಜ್ ಅದಕ್ಕಿಂತ ಮುಂಚೆ ನಿಂತುಬಿಡುತ್ತೆ, ಅದೇ ರಿಯಾಲಿಟಿ. ಈಗ ನಾವು ಎಕ್ಸ್ಪೆಕ್ಟೇಷನ್ ಹೈ ಇಟ್ಟು ಅದನ್ನು ಮೀಟ್ ಮಾಡೋಕ್ಕಾಗಬೇಕು ರಿಯಾಲಿಟಿಲಿ. ಒಂದೊಂದ್ಸಲ ರೇಂಜ್ ಕಮ್ಮಿ ಇದ್ದು ನಾವು ಇನ್ನೂ ಅದಕ್ಕಿಂತ ಜಾಸ್ತಿ ಕಿಲೋಮೀಟರ್ಸ್ ಕೂಡ ಹೋಗ್ಬೋದು. ಅದು ಲೈಫಿನ ರಿಯಾಲಿಟಿ. ಅಂದರೆ One eternity later. ಕಟ್ಟು ಅಣ್ಣ ನನ್ನ ಕೈಯಲ್ಲಿ ಆಯ್ತಾ. ಇವಾಗ ನಾವು ಕಮ್ಮಿ ಎಕ್ಸ್ಪೆಕ್ಟೇಷನ್ ಇದ್ದಾಗ ಜಾಸ್ತಿ ಅಚೀವ್ ಕೂಡ ಮಾಡ್ಬೋದು, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದ್ದಾಗ ಕಮ್ಮಿ ಕೂಡ ಅಚೀವ್ ಮಾಡ್ಬೋದು. ಅದಕ್ಕೆ ನಾವು ಎಕ್ಸ್ಪೆಕ್ಟೇಷನ್ನೇ ಇಡಕ್ಕೆ ಹೋಗ್ಬಾರ್ದು. ಈ ರೇಂಜನ್ನು ನೋಡಿ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಾರ್ದು ನಾವು. ಆ ರೇಂಜ್ ಎಷ್ಟಾದರೂ ಇರಲಿ, ನಾವು ಫ್ಯೂಲ್ ಗೇಜ್ ನೋಡ್ಕೊಂಡು ಹೋಗ್ಬೇಕು. ಏನು ಹೇಳಿ, ಫ್ಯೂಲ್ ಗೇಜ್ ನಾ ನಂಬಿ ಮುಂದೆ ನಡಿಬೇಕು, ರೇಂಜನ್ನ ನಂಬಿ ಮುಂದೆ ಹೋಗ್ಬಾರ್ದು. ಅಷ್ಟೇ ನಾನು ಹೇಳ್ತಿರೋ ಪಾಯಿಂಟು. ದಿಸ್ ಈಸ್ 5 minutes ಆಫ್ ಗ್ಯಾನ್ಚೋಟ್. ಅರ್ಥ ಆಯ್ತು ಅನ್ಸುತ್ತೆ. ಇದನ್ನು ಬ್ಲಾಗಲ್ಲಿ ಹಾಕ್ಬೇಕಾ ಬೇಡವಾ ಗೊತ್ತಿಲ್ಲ, ಹೇಳ್ಬಿಟ್ಟಿದ್ದೀನಿ, ಆಮೇಲೆ ನೋಡೋಣ. ಓಕೆ ಬಾಯ್. ನಮ್ಮ ಫ್ಯಾನ್ ಸಿಕ್ಕಿದ್ದಾನೆ, ಏನೇ ಹೇಳ್ತಾನೆ ಕೇಳಿ. ಬನ್ನಿ ಈ ಕಡೆ ಮಾಡಿ ಪೊಲೀಸ್. ನಮ್ಮ ಶೋರೂಮ್ ಇರೋದು ಜಯನಗರಲ್ಲಿ. ಜಯನಗರ್ ಕಡೆ ಹೋಗ್ತಾ ಇದ್ದೀವಿ. ಈ ಗಾಡಿ ಬಗ್ಗೆ ಇನ್ನೊಂದು ಖುಷಿ ಆಗೋದು ಏನಂದರೆ, ಇಷ್ಟೊಂದು ಟ್ರಾಫಿಕಲ್ಲಿ ಬಂದಿದ್ರು ನನ್ನ ಕಾಲಿಗೆ ಒಂದು ಸ್ವಲ್ಪನೂ ಹೀಟು ಅನ್ನಿಸ್ತಾ ಇಲ್ಲ. ಅದೇ ನೀವು GT 650 ತಂದಿದ್ರೆ ಇಷ್ಟರಲ್ಲಿ ಈ ಕಾಲೆಲ್ಲ ತಂದೂರಿ ಆಗಿಬಿಟ್ರೋದು. ಗೂಗಲ್ ಮ್ಯಾಪ್ಸೇ ಹಿಂದೆ ಹೋಗ್ಬಿಟ್ರೆ ನಾವು ಹೆಂಗೆ ಮುಂದೆ ಹೋಗೋದು? ಇವರು ಮುಂದೆ ಹೋಗಬೇಕು ಗೂಗಲ್ ಮ್ಯಾಪ್ಸ್, ಅವಾಗ ನಾವು ಫ್ರೀಯಾಗಿ ಹೋಗ್ಬೋದು. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ನೀವೇ ಧರ್ಮ ದೇವತೆಗಳು, ಇವತ್ತು ನೀವೇನೇನೆ ನ್ಯಾಯ ತೋರಿಸ್ಕೊಡ್ಬೇಕು. ಆಯ್ ಮಾಡಿ, ಆಯ್ ಫ್ಯಾನ್ ಸ್ಪಾಟೆಡ್. ಆಯ್ ಬ್ರೋ, ಆಯ್. ಇಷ್ಟು ದೂರ ಬೈಕ್ ಓಡಿಸಿದ್ಮೇಲೆ ಎಲ್ಲೆಲ್ಲಿ ನೋವು ಹೋಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಲ್ಲೆಲ್ಲ ನೋವು ಹೋಗ್ತಿದೆ. ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲ್ಗಳು ಶಕ್ತಿ ಕಳ್ಕೊಂಡಿವೆ. ಗಲ್ಲಿ ಒಳಗೆ ಹೋಗ್ತಾವ್ರೆ. ಇಲ್ಲಾರಪ್ಪ ಶೋರೂಮ್ ಇಟ್ಟಿರ್ತಾರೆ. ನೋಡೋಣ, ಶೋರೂಮ್ ಹತ್ರ ಹೋದಾಗ ಮತ್ತೆ ವಾಪಸ್ ಬರ್ತೀನಿ. ಓಕೆ, ವಿ ಆರ್ ಹಿಯರ್. ಕವಾಸಾಕಿ ಜಯನಗರ್.
ಓಕೆ ಸ್ನೇಹಿತರೆ, ಸರ್ವಿಸ್ ಮುಗಿದಿದೆ. ನಮಗೆ 19,000 ಬ್ಲೇಡ್ ಹಾಕಾಗಿದೆ. 4,600 ಲೇಬರ್ ಚಾರ್ಜ್ ಹಾಕಿದ್ದಾರೆ. ಇನ್ನು 2 ಹ್ಯಾಂಡಲ್ ಗ್ರಿಪ್ ಹಾಕ್ಸಿದ್ದೀನಿ ಮತ್ತು ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿ ಸಣ್ಣ ಪುಟ್ಟ ಅದು ಇದು ಮಾಡಿರೋದಕ್ಕೆ 5,800 ಆಗಿದೆ. ಅದಲ್ಲದೆ ನಾವು ಇಂಜಿನ್ ಆಯಿಲ್ ಮತ್ತು ರೇರ್ ಬ್ರೇಕ್ ಪ್ಯಾಡ್ ಹೊರಗಡೆಯಿಂದ ತಂದಿದ್ವಿ, ಅದು 8,500 ಆಗಿದೆ. ಅದರಲ್ಲಿ ಬೇರೆ ಪೆಟ್ರೋಲು 1,700 ಪೆಟ್ರೋಲ್ ಹಾಕಿದ್ದೀವಲ್ಲ, ಅದು ಟೋಟಲ್ 20,000. ಅಯ್ಯಪ್ಪ, ಸೂಪರ್ ಬೈಕ್ ಇಡೋರ ಕಷ್ಟ ಇವತ್ತು ಅರ್ಥ ಆಗಿದೆ ನನಗೆ, ಎಷ್ಟು ಕಷ್ಟಪಡ್ತಾರೆ ಅವರು ಅಂತ. 2 ಕಾರೇ ಸರ್ವಿಸ್ ಮಾಡಿಸ್ಬೋದಿತ್ತೆ 19,000ಕ್ಕೆ. 20 ರೂಪಾಯಿ 70 ರೂಪಾಯಿ ಹಾಕವ್ರೆ, ಎಲ್ಲಿ ನಾವು ಬಡವ್ರು ತಗೊಂಬರೋದು? ನಮ್ಮ ಬೀಸ್ಟ್ ಇಲ್ಲೇ ನಿಂತಿದೆ, ಬನ್ನಿ ಹೋಗೋಣ. ಇವಾಗ ಸರ್ವಿಸ್ ಆಗಿರೋ ಫಸ್ಟ್ ರಿವ್ಯೂ ನೋಡ್ತಾಳೋಣ. ಎಲ್ಲೋದ್ರಪ್ಪ ಇವರು? ಗಾಡಿ ಒಂದು ಸ್ವಲ್ಪ ಸ್ಮೂತ್ ಆಗಿದೆ ಆಯಿಲ್ ಚೇಂಜ್ ಮಾಡಿರೋದಕ್ಕೆ. ಅದು ಬಿಟ್ಟರೆ ಹಿಂದೆ ಬ್ರೇಕು ಸೂಪರಾಗಿ ಹಿಡಿತಾ ಇದೆ, ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿರೋದಕ್ಕೆ. ಅದು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಗೊತ್ತಾಗ್ತಿಲ್ಲ. ಏನು ಗುರು, ಒಂದು ಸರ್ವಿಸಿಗೆ 19,000-20,000 ಅಂದರೆ ಏನಪ್ಪ ಮಾಡೋದು? ಅಣ್ಣ ಬಿಗ್ ಫ್ಯಾನ್ ಬ್ರೋ, ನೀವೇ ನಿಂಗೆ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀರಾ ಬ್ರೋ? ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀರಾ? ಎಲ್ಲಿಗೆ ಬ್ರೋ 19,000? ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ಏನ್ ಬ್ರೋ ಇದು? ಡಿಪ್ರೆಷನ್, ಅದು ಬಿಲ್ಲಲ್ಲ, ಡಿಪ್ರೆಷನ್. ಬ್ರೋ ಒಂದ್ಸಲ ನಾವು ಬರ್ತೀವ, ತೋರಿಸಿ ಬ್ರೋ ವಿಡಿಯೋಗೆಲ್ಲ. ಹಾಯ್. देखो इन्हें ये है ओस की बूंदे, पत्तों की गोद में आसमां से कूदे. ಬಾಯ್ ಬ್ರೋ, ಲವ್ ಯು ಬ್ರೋ. ಯಾವುದೋ ಕಾಲೇಜ್ ಒಳಗೆ, BIT ಕಾಲೇಜ್ ಕ್ಯಾಂಪಸ್ ಒಳಗಿದ್ದೀವಿ ನಾವೀಗ. ಎಲ್ಲ ಮಕ್ಕ ನೋಡ್ತಾವ್ರೆ. ಇವತ್ತಿನ ರಾತ್ರಿ ನಮ್ಮ ಬೈಕ್ ಇಲ್ಲೇ ಪಾರ್ಕ್ ಆಗುತ್ತೆ. ಎಲ್ಲಿ? ಇವನೇ BIT ಸ್ಟೂಡೆಂಟ್. ಇವತ್ತಿನ ರಾತ್ರಿ ನಮ್ಮ ಬೈಕು ಇಲ್ಲೇ ಕಳೆಯುತ್ತೆ. ಫಸ್ಟ್ ನೈಟ್ ಇನ್ BIT. ಇಲ್ಲಿ CC ಕ್ಯಾಮ್ರಾನೇ ಇಲ್ವಲ್ಲ? ಹಾಂ, ವೇರ್ ಬ್ರೋ? ಮತ್ತೇನಾರು ಆದರೆ ಬೈಕ್ನೇ ಮಾರಬೇಕು, ಅದಕ್ಕೆ ರಿಪೇರಿ ಮಾಡಿಸೋ ಶಕ್ತಿ ಇಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಆಸ್ಪತ್ರೆ ನಿಲ್ಸಿದ್ರೆ ಅಲ್ಲಿ ಅದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಡುತ್ತೆ. ಎಲ್ಲ ಬಂದು ನೋಡ್ತಾರೆ. ಇನ್ನೊಂದು ಸ್ವಲ್ಪ ದಿನ ನಮ್ಮ ಬೈಕ್ ಹಾಂ, ಕರೆಕ್ಟ್. ಇಷ್ಟೇ, ಇದ್ರ ಬಗ್ಗೆ ಜಾಸ್ತಿ ಹೇಳಕ್ಕೋಗಲ್ಲ, ನೀವೇ ನೋಡಿ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನೋಡಿ ಸ್ವಾಮಿ, ನಾವಿರೋದು ಹೀಗೆ.